ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಏನ್ ತಿಳ್ಕೊತಾ ಇದೀವಪ್ಪ ಅಂದ್ರೆ, ನೀವು ಆಲ್ರೆಡಿ ತಮಿಳ್ ನಲ್ಲಿ ನೋಡಿರಬಹುದು. ತಮಿಳ್ ನಾನು ಪೂರ್ತಿಯಾಗಿ ಡೀಟೇಲ್ ಕೂಡ ಕೊಟ್ಟಿದ್ದೀನಿ. ಅಂದ್ರೆ ನೀವು IPPB ಮೊಬೈಲ್ ಬ್ಯಾಂಕಿಂಗ್ ಅಥವಾ IPPB ಅಕೌಂಟ್ ನ ಯೂಸ್ ಮಾಡ್ತಾ ಇದ್ರಿ ಅಂದ್ರೆ ನೀವು ಯಾವ ರೀತಿ ನಿಮ್ಮ ಹಿಸ್ಟ್ರಿನ ಅಂದ್ರೆ ಟ್ರಾನ್ಸಾಕ್ಷನ್ ಹಿಸ್ಟ್ರಿನ ಯಾವ ರೀತಿ PDF ಫೈಲ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ವಿಡಿಯೋದಲ್ಲಿ ಹೇಗೆ ಕೊಡ್ತಾ ಇದ್ದೀನಿ. ಬಹಳಷ್ಟು ಜನರಾಗ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟ್ ನ ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ 18 ಏಜ್ ಕಂಪ್ಲೀಟ್ ಆಗಿಲ್ಲ ಅಂದ್ರೂ ಕೂಡ ನೀವು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟ್ ಯೂಸ್ ಮಾಡ್ಕೋಬಹುದು. ಅದ್ರ ಮುಖಾಂತರ ಫೋನ್ ಪೇ, ಪೇಟಿಎಂ ನ ಎಲ್ಲಾನು ಗೂಗಲ್ ಪೇ ನ ಕೂಡ ನೀವು ಇದನ್ನ ಯೂಸ್ ಮಾಡ್ಕೊಳ್ಬಹುದಾಗಿದೆ. ಅಂದ್ರೆ ನೀವು ಬೇರೆ ಬ್ಯಾಂಕ್ ಅಕೌಂಟ್ ಗಳಲ್ಲಿ ATM ಕಾರ್ಡ್ ತಗೊಳ್ಬೇಕಂದ್ರೆ ನಿಮಗೆ 18 ಏಜ್ ಕಂಪ್ಲೀಟ್ ಆಗಿರಲೇಬೇಕು. ಇಲ್ಲಾಂದ್ರೆ ನಿಮಗೆ ಯಾವ ರೀತಿ ATM ಕಾರ್ಡ್ ಕೊಡೋದಿಲ್ಲ. ಅದ್ರ ಮುಖಾಂತರ ನೀವು ಫೋನ್ ಪೇ ಕೂಡ ಯೂಸ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಬಹಳಷ್ಟು ಜನರಾಗ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ನ ಯೂಸ್ ಮಾಡ್ತಾ ಇದ್ದಾರೆ. ಆದ್ರೆ ಅದರಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀವಿ ನಾವು, ಡೈಲಿ ಎಷ್ಟು ಜನಕ್ಕೆ ದುಡ್ಡು ಕಳಿಸ್ತಾ ಇದೀವಿ ಅಂತ ಅವರಿಗೆ ಗೊತ್ತಿರೋದಿಲ್ಲ. ಹಾಗೆ ಅವರು ಫೋನ್ ಪೇ ನ ಮಾಡ್ತಾ ಇರ್ತಾರೆ. ಮತ್ತೆ ಎಷ್ಟು ಟ್ರಾನ್ಸಾಕ್ಷನ್ ಗೆ ನಮಗೆ ಎಷ್ಟು ಅಮೌಂಟ್ ಕಟ್ ಆಗುತ್ತೆ ಅಂತ ಕೂಡ ಅವರಿಗೆ ಗೊತ್ತಿರೋದಿಲ್ಲ. ಅದಕ್ಕೆ ನಾವು ವಿಡಿಯೋದಲ್ಲಿ ನಿಮಗೆ ನಿಮ್ಮ ಅಕೌಂಟ್ ಸ್ಟೇಟ್ಮೆಂಟ್ ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು, ಮತ್ತೆ ಅದನ್ನ PDF ಫೈಲ್ ಆಗಿ ಡೌನ್ಲೋಡ್ ಮಾಡ್ಕೊಂಡು ನೀವು ಆಫ್ಲೈನ್ ನಲ್ಲೂ ಕೂಡ ಯಾವ ರೀತಿ ನೋಡ್ಕೋಬಹುದು ಅಂತ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ನೀವು ಇದನ್ನ ಹಾಗೆ ಇಂಟರ್ನೆಟ್ ಮುಖಾಂತರ ಕೂಡ ನೋಡ್ಕೋಬಹುದು. ಇಲ್ಲ ಅಂದ್ರೆ ನೀವು PDF ಫೈಲ್ ಆಗಿ ಡೌನ್ಲೋಡ್ ಮಾಡ್ಕೊಂಡು ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಆಗ ಕೂಡ ನೀವು ನೋಡ್ಕೊಳ್ಬಹುದು. ಅದನ್ನ PDF ಫೈಲ್ ನ ಡೌನ್ಲೋಡ್ ಮಾಡೋ ವಿಧಾನ ನಿಮಗೆ ಹೇಳ್ಕೊಡ್ತೀನಿ. ಅದ್ರ ಮುಖಾಂತರ ನೀವು ಯಾವಾಗ ಟೈಮ್ ಸಿಗುತ್ತೋ ಅದನ್ನ ಓಪನ್ ಮಾಡ್ಕೊಂಡು ನಾವು ಎಷ್ಟು ಜನರಿಗೆ ದುಡ್ಡು ಕಳಿಸಿದೀವಿ, ಮತ್ತೆ ಎಷ್ಟು ಅಮೌಂಟ್ ನ ಕಳಿಸಿದೀವಿ, ಯಾವ ಡೇಟ್ಗೆ ಕಳಿಸಿದೀವಿ ಅಂತ ನೀವು ಎಲ್ಲಾನು ಕೂಡ ನೋಡ್ಕೋಬಹುದು. ಅದ್ರ ಮುಖಾಂತರ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಸ್ಟೇಟ್ಮೆಂಟ್ ಅನ್ನು ಡೌನ್ಲೋಡ್ ಮಾಡ್ಕೋದಿಲ್ಲ. ನೀವು ಇದನ್ನ ಮಂತ್ಲಿ PDF ಫೈಲ್ ಬರೋದ್ರ ರೀತಿ ನೀವು ಇಮೇಲ್ ಐಡಿಗೆ ಬರೋದ್ರ ರೀತಿ ಕೂಡ ಸೆಟ್ ಮಾಡ್ಕೋಬಹುದು. ಅಂದ್ರೆ ನಿಮಗೆ ತಿಂಗಳಿಗೆ ಒಂದ್ಸರಿ ನಿಮಗೆ PDF ಫೈಲ್ ಬರುತ್ತೆ ನಿಮ್ಮ ಇಮೇಲ್ ಐಡಿಗೆ. ಅದ್ರ ಮುಖಾಂತರ ನೀವು ಚೆಕ್ ಮಾಡಬಹುದು. ನಿಮಗೆ ನೆನಪಿಲ್ಲ ಅಂದ್ರೂ ಕೂಡ ಅದು PDF ಫೈಲ್ ನ ಕಳಿಸುತ್ತೆ. ಅದ್ರ ಮುಖಾಂತರ ನೀವು ಕೂಡ ಚೆಕ್ ಮಾಡ್ಕೋಬಹುದು. ಈಗ ನಾನು PDF ಫೈಲ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಮತ್ತೆ ನಿಮ್ಮ ಸ್ಟೇಟ್ಮೆಂಟ್ ಗಳನ್ನ ಯಾವ ರೀತಿ ನೋಡ್ಕೋಬಹುದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಅದಕ್ಕಿಂತ ಮೊದಲು ನೀವು ಏನಾದರೂ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಹಾಗಾದ್ರೆ ಇವತ್ತು ವಿಡಿಯೋ ಶುರು ಮಾಡೋಣ. ಈಗ ನಾವು ಸ್ಕ್ರೀನ್ ರೆಕಾರ್ಡ್ ನಲ್ಲಿ ನೋಡ್ತಾ ಹೋಗೋಣ ಯಾವ ರೀತಿ ಇದನ್ನ ಮಾಡೋಣ ಅಂತ. ನೋಡಿ ಫ್ರೆಂಡ್ಸ್, ಈಗ ನಾನು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡಿದ್ದೀನಿ. ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ ನಿಮ್ಮ PDF ಫೈಲ್ ನೀವು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದಂತ. ಟ್ರಾನ್ಸಾಕ್ಷನ್ ಹಿಸ್ಟ್ರಿಯನ್ನು ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು. ನಿಮಗೆ ಎಷ್ಟು ಡೇಟ್ ಇರಬೇಕು ಅಷ್ಟು ಡೇಟ್ನ ನೀವು ಮಾಡ್ಕೊಳ್ಬಹುದಾಗುತ್ತೆ. ಈಗ ನೋಡಿ, ನಾನು ನಿಮಗೆ ಈಸಿಯಾಗಿ IPPB ಮೊಬೈಲ್ ಬ್ಯಾಂಕಿಂಗ್ ಅನ್ನೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ತೀನಿ. ಇದಂತೂ ಎಲ್ಲರ ಮೊಬೈಲ್ ಇದ್ದೇ ಇರುತ್ತೆ. ನೀವು ಏನಾದರೂ IPPB ಯೂಸ್ ಮಾಡ್ತಾ ಇದ್ರೆ ಅಂದ್ರೆ ಈ ಆ್ಯಪ್ ನಿಮ್ಮ ಅಪ್ಲಿಕೇಶನ್ ಇದ್ದೇ ಇರುತ್ತೆ. ಈಗ ನಾನು ಇದನ್ನ ರಿಜಿಸ್ಟರ್ ಮಾಡ್ಕೊಂಡು ತೋರಿಸ್ತೀನಿ ಓಪನ್ ಮಾಡ್ಕೊಂಡು. ನೋಡಿ ಫ್ರೆಂಡ್ಸ್, ನಾನು IPPB ಮೊಬೈಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ಗೆ ಲಾಗಿನ್ ಮಾಡಿದ್ದೀನಿ. ಲಾಗಿನ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೋಬಹುದು, ಮೇಲ್ಗಡೆ ನಿಮ್ಮ ಸೇವಿಂಗ್ಸ್ ಅಕೌಂಟ್ ಇರುತ್ತೆ, ಮೇಲ್ಗಡೆ ನಿಮ್ಮ ಹೆಸರು ಇರುತ್ತೆ ಪೂರ್ತಿ ಮೇಲ್ಗಡೆ. ನೋಡಿ, ಇಲ್ಲಿ ನಿಮಗೆ ಬ್ಯಾಲೆನ್ಸ್ ಕೆಳಗಡೆ ಒಂದು ಆಪ್ಷನ್ ಕಾಣ್ತಾ ಇದೆ. ಇಲ್ಲಿ ಬ್ಯಾಲೆನ್ಸ್ ಇದೆ, ಅದರ ಕೆಳಗಡೆ ಮಿನಿ ಸ್ಟೇಟ್ಮೆಂಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ನೋಡ್ಕೋಬಹುದು ರೆಡ್ ಕಲರ್ ಅಲ್ಲಿ. ಈ ಮಿನಿ ಸ್ಟೇಟ್ಮೆಂಟ್ ಅನ್ನುವಂಥ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಅಂದ್ರೆ ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೋಬಹುದು ನೀವು ಎಷ್ಟು ದುಡ್ಡನ್ನು ಕಳಿಸಿದ್ರ ಅಂತ ಎಲ್ಲ ಕೂಡ ಇಲ್ಲಿರುತ್ತೆ. ಇದನ್ನ ನೀವು ಇಲ್ಲೇ ಕೂಡ ಚೆಕ್ ಮಾಡಬಹುದು. ಇಲ್ಲ ಅಂದ್ರೆ ಇಲ್ಲಿ ಪಾಸ್ಬುಕ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಇದೆ, ಕೆಳಗಡೆ ಪಾಸ್ಬುಕ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಗೆ ಇಲ್ಲಿ ಡೇಟ್ ರೇಂಜ್ ಕೂಡ ಬರುತ್ತೆ. ನೋಡ್ಕೊಳ್ಳಿ, ಲಾಸ್ಟ್ 30 ಡೇಸ್ ಮತ್ತೆ ಲಾಸ್ಟ್ 60 ಡೇಸ್ ಆಗಿರ್ಬೋದು, ಲಾಸ್ಟ್ 90 ಡೇಸ್ ಆಗಿರ್ಬೋದು. ಅದೇ ರೀತಿ ಡೇಟ್ ರೇಂಜ್ ಅಂತ ಕೊಟ್ಟರೆ ಅಂದ್ರೆ ನಿಮ್ಗೆ ಯಾವ ಡೇಟ್ ಇಂದ ಯಾವ ಡೇಟ್ ವರೆಗೆ ಎಲ್ಲಾನು ಕೂಡ ಸೆಲೆಕ್ಟ್ ಮಾಡಬೇಕು ಬರುತ್ತೆ. ಈಗ ಲಾಸ್ಟ್ 30 ಡೇಸ್ ಅಂತ ಕೊಟ್ಟರೆ ನೀವು ಒಂದು ತಿಂಗಳಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ಸ್ ಮಾಡ್ಕೊಂಡಿದ್ದೀರಾ ಅದೆಲ್ಲ ಕೂಡ ಬರುತ್ತೆ. ಅದೇ 60 ಡೇಸ್ ಅಂದ್ರೆ 2 ತಿಂಗಳದ್ದು 3 ತಿಂಗಳದ್ದು ಈ ರೀತಿ ಬರುತ್ತೆ. ಮತ್ತೆ ಡೇಟ್ ರೇಂಜ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಅಂದ್ರೆ ಇಲ್ಲಿ ನೋಡ್ಕೋಬಹುದು ಕೆಳಗಡೆ ಫ್ರಮ್ ಡೇಟ್ ಮತ್ತೆ ಟು ಡೇಟ್ನ ಸೆಲೆಕ್ಟ್ ಮಾಡ್ಕೊಂಡು ಅಷ್ಟು ರೇಂಜಲ್ಲಿ ನೀವು ಎಷ್ಟು ಟ್ರಾನ್ಸಾಕ್ಷನ್ಸ್ ಮಾಡ್ಕೊಂಡಿದ್ದೀರಾ ಅಂತ ಚೆಕ್ ಮಾಡ್ಕೋಬಹುದು. ಈಗ ನಾನು ಲಾಸ್ಟ್ 90 ಡೇಸ್ ಅಂತ ಕೊಡ್ತೀನಿ. ನಾನು 3 ತಿಂಗಳಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ಸ್ ಮಾಡ್ತೀನಿ ಅಂತ ಗೊತ್ತಾಗುತ್ತೆ. ಇಲ್ಲಿ ವ್ಯೂ ಪಾಸ್ಬುಕ್ ಅಂತ ಕೊಟ್ಟರೆ ಅಂದ್ರೆ ನೀವು ಅದನ್ನ ನೀವು ನೋಡೋಕೆ ಮಾತ್ರ ಸಿಗುತ್ತೆ. ಇಲ್ಲಾಂದ್ರೆ ಇಲ್ಲಿ ಡೌನ್ಲೋಡ್ ಅಂತ ಕೊಟ್ಟರೆ ಅಂದ್ರೆ ನೀವು ಒಂದು PDF ಫೈಲ್ ಆಗಿ ಡೌನ್ಲೋಡ್ ಆಗುತ್ತೆ. ಈಗ ನಾನು ನಿಮಗೆ PDF ಯಾವ ರೀತಿ ಡೌನ್ಲೋಡ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾದ್ರೆ ಮೊದಲು ನಿಮಗೆ ಓಪನ್ ಮಾಡ್ಕೊಂಡು ತೋರಿಸ್ತೀನಿ. ನೋಡಿ, ವ್ಯೂ ಪಾಸ್ಬುಕ್ ಅಂತ ಕೊಟ್ಟರೆ ಅಂದ್ರೆ ನಿಮ್ಗೆ ಯಾವ ರೀತಿ ಬರುತ್ತೆ ಅಂತ ನೋಡಿ. ಈ ರೀತಿ ನೋಡೋದಕ್ಕೆ ಮಾತ್ರ ಸಿಗುತ್ತೆ ನಿಮಗೆ ಎಷ್ಟು ಟ್ರಾನ್ಸಾಕ್ಷನ್ಸ್ ಮಾಡಿದ್ದೀರಾ ಅಂತ. ಅದೇ ನೀವು ಡೌನ್ಲೋಡ್ ಕೂಡ ಮಾಡಿ ತೋರಿಸ್ತೀನಿ ನಾನು ಯಾವ ರೀತಿ PDF ಫೈಲ್ ಡೌನ್ಲೋಡ್ ಆಗುತ್ತೆ ಅಂತ. ಈಗ ನೋಡಿ, ಇಲ್ಲಿ ಡೇಟ್ ರೇಂಜ್ನ ಸೆಲೆಕ್ಟ್ ಮಾಡ್ತೀನಿ. ಮೊದಲು ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಕೊಟ್ಟು ನೋಡ್ಕೋಬಹುದು. XLSX ಮತ್ತು PDF ಅಂತ ಬರುತ್ತೆ. ನೋಡಿ, ಈ XLSX ಅಂದರೆ ಇದು ಎಕ್ಸೆಲ್ ಶೀಟ್ ಬರುತ್ತೆ. ನಿಮಗೆ ಕಂಪ್ಯೂಟರ್ನಲ್ಲಿ ನೋಡ್ತಾ ಇದ್ದೀರಾ ಅಂದರೆ. ಇಲ್ಲಾಂದರೆ PDF ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಂದರೆ PDF ಫೈಲ್ನ ಡೌನ್ಲೋಡ್ ಮಾಡ್ಬೋದು. ನೋಡಿ, PDF ಅಂತ ಕೊಟ್ಟು ಡೌನ್ಲೋಡ್ ಅಂತ ಕೊಡಿ. ನೋಡಿ, ಅಕೌಂಟ್ ಸ್ಟೇಟ್ಮೆಂಟ್ ಡೌನ್ಲೋಡೆಡ್ ಸಕ್ಸಸ್ಫುಲಿ, ಚೆಕ್ ಯುವರ್ ಡೌನ್ಲೋಡ್ ಫೋಲ್ಡರ್ ಅಂತ. ಅಂದರೆ ನಿಮಗೆ ಡೌನ್ಲೋಡ್ ಆಗಿದೆ ನಿಮ್ಮ ಮೊಬೈಲ್ನಲ್ಲಿ, ಫೈಲ್ ಮ್ಯಾನೇಜರಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಬೇಕು. ನಾನು ಅದನ್ನು ಕೂಡ ಲೈವ್ ಆಗಿ ತೋರಿಸ್ಕೊಡ್ತೀನಿ. ಡೌನ್ಲೋಡ್ ಆಗಿದೆ ಫೈಲ್ ಮ್ಯಾನೇಜರ್ನಲ್ಲಿ ಹೋಗಿ. ಈಗ ಇಲ್ಲಿ ನೋಡ್ಕೋಬಹುದು, ನಾನು ಫೈಲ್ ಮ್ಯಾನೇಜರ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನನಗೆ ಫಸ್ಟಿಗೆ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡ್ಕೋಬಹುದು, ಅಕೌಂಟ್ ಸ್ಟೇಟ್ಮೆಂಟ್ ರಿಪೋರ್ಟ್ ಅಂತ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿ ಒಂದು ನಿಮಗೆ ಒಂದು PDF ಫೈಲ್ ಬಂದಿರುತ್ತೆ. ಅದನ್ನ ಓಪನ್ ಮಾಡ್ಕೊಂಡ್ರೆ ಅಂದ್ರೆ ನಿಮಗೆ ಮತ್ತೊಂದು ರೀತಿಯ ಒಂದು ಇಲ್ಲಿ ಫೈಲ್ ಓಪನ್ ಆಗುತ್ತೆ. ನಾನು ತೋರಿಸ್ತೀನಿ ಯಾವ ರೀತಿ ಸ್ಟೇಟ್ಮೆಂಟ್ಸ್ ಬರುತ್ತೆ ಅಂತ. ನೋಡಿ, ಈ ರೀತಿ ನಿಮಗೆ ಒಂದು PDF ಫೈಲ್ ಬರುತ್ತೆ. ಅದರಲ್ಲಿ ನೀವು ಎಷ್ಟು ಟ್ರಾನ್ಸಾಕ್ಷನ್ಸ್ ಮಾಡ್ಕೊಂಡಿರ್ತಾರೆ ಎಲ್ಲ ಕೂಡ ಡೇಟ್ ಕೂಡ ಇರುತ್ತೆ. ಅದರ ಜೊತೆಗೆ ಟ್ರಾನ್ಸಾಕ್ಷನ್ ID ಇರುತ್ತೆ, ಮತ್ತು ಟ್ರಾನ್ಸಾಕ್ಷನ್ ಪರ್ಟಿಕ್ಯುಲರ್ಸ್ ಅಂತ ಯಾರಿಗೆ ನೀವು ಟ್ರಾನ್ಸಾಕ್ಷನ್ ಮಾಡಿದ್ರೆ ಅವ್ರ ನೇಮ್ ಕೂಡ ಇರುತ್ತೆ. ಮತ್ತು ವಿಡ್ರಾವಲ್ ಎಷ್ಟು ಮಾಡಿದ್ರಾ ಅಂತ ಅದನ್ನು ಕೂಡ ಕೊಟ್ಟಿರ್ತಾರೆ. ನೋಡ್ಕೋಬಹುದು, ಎಷ್ಟು ಡೆಪಾಸಿಟ್ ಮಾಡಿದ್ರಾ, ಎಷ್ಟು ವಿಡ್ರಾವಲ್ ಮಾಡಿದ್ರಾ, ಮತ್ತು ನಿಮಗೆ ಆಗ ಎಷ್ಟು ಬ್ಯಾಲೆನ್ಸ್ ಇತ್ತು ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಕೋಬಹುದು ಎಲ್ಲ ಕೂಡ. ನಾನು ನಿಮಗೆ ಜೂಮ್ ಕೂಡ ಮಾಡ್ಕೊಂಡು ತೋರಿಸ್ತೀನಿ. ನೋಡ್ಕೊಳ್ಳಿ, ಡೇಟು, ಟ್ರಾನ್ಸಾಕ್ಷನ್ ID ಎಲ್ಲ ಕೂಡ ಇದೆ. ಈ ರೀತಿಯಾಗಿ ನೀವು PDF ಫೈಲ್ನ ಓಪನ್ ಮಾಡ್ಕೋಬಹುದು. ಮತ್ತು ನಿಮ್ಮ ಬ್ರಾಂಚ್ ಎಲ್ಲ ಕೂಡ ಮೇಲ್ಗಡೆ ಅಡ್ರೆಸ್ನ ಕೊಟ್ಟಿರ್ತಾರೆ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಫ್ರೆಂಡ್ಸ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿ. ಅದೇ ರೀತಿ ನೀವು ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಬೇಕಾಗಿಲ್ಲ.
ಓಕೆ ಫ್ರೆಂಡ್ಸ್, ವಿಡಿಯೋ ನಿಮಗೆ ಇಷ್ಟ ಆಯ್ತಪ್ಪ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಇದೇ ರೀತಿ ಹೊಸ ಅಪ್ಡೇಟ್ಗಳನ್ನ ಪಡ್ಕೊಳ್ಬೇಕಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.